ಎಲೆಕ್ಷನ್ ಬೆನ್ನಲ್ಲೇ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಕಾದಿದೆ. ಕೇಸರಿ ಕಲಿಗಳಿಗೆ ಟಕ್ಕರ್ ನೀಡೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾದ್ರ. ವಾಲ್ಮೀಕಿ ವಕ್ಫ್ ವಿಚಾರದಲ್ಲಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಬಹುದು ಇವತ್ತು? ಬೈ ಎಲೆಕ್ಷನ್ ಬೆನ್ನಲ್ಲೇ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆಯುತ್ತೆ ಮೀಟಿಂಗ್. ಕೋವಿಡ್ ಹಗರಣ ಕುರಿತು ಮಹತ್ವದ ಸಮಾಲೋಚನೆಯನ್ನ ಮಾಡ್ತಾ ವಿಪಕ್ಷಗಳಿಗೆ ಟಕ್ಕರನ್ನ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಆರಂಭವಾಗುತ್ತೆ ಹೈ ವೋಲ್ಟೇಜ್ ಮೀಟಿಂಗ್. ವಾಲ್ಮೀಕಿ ವಕ್ಫ್ ವಿಚಾರದಲ್ಲಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಮುಂದಾಗಿದ್ದ ಬಿಜೆಪಿಗೀಗ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಹಾಗೆ ಪತ್ನಿ ಇಬ್ಬರಿಗೂ ಸಂಕಷ್ಟ ಎದುರಾಗಿತ್ತು. ಎಲ್ಲದಕ್ಕೂ ಕೂಡ ಈಗ ಸೇರಿಸಿ ಒಂದು ಪಂಚ್ ಕೊಡೋದಕ್ಕೆ ಮುಂದಾಗಿದ್ದಾರೆ, ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ವಿಪಕ್ಷಗಳನ್ನ ಕಟ್ಟಿ ಹಾಕುವ ಪ್ರಯತ್ನಕ್ಕೆ ಸಿಎಂ ಮೆಗಾ ಪ್ಲಾನ್ ಅನ್ನು ನಡೆಸಿದ್ದಾರೆ. ಏನ್ ಹಾಗಾದ್ರೆ ಪ್ಲಾನ್ ವರ್ಕೌಟ್ ಆಗುತ್ತಾ? ಏನೆಲ್ಲ ಆಗಬಹುದು ಇವತ್ತು? ಇವತ್ತಿನ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗಬಹುದು? ಹೈ ವೋಲ್ಟೇಜ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲೇ ನಡೆಯುತ್ತೆ. ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲೇ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲ ಸಚಿವರು ಕೂಡ ಹಾಜರಾಗಬೇಕಾಗಿದೆ. ಆ ಒಂದು ಸಚಿವ ಸಂಪುಟ ಸಭೆ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ವಿಧಾನಸೌಧದತ್ತ ಧಾವಿಸಿರ್ತಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಆರಂಭವಾಗುತ್ತೆ ಸಚಿವ ಸಂಪುಟ ಸಭೆ. ಸೊ ಅದರಲ್ಲಿ ವಕ್ಫ್ ವಿಚಾರವನ್ನ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನ ನಾವು ಮಾಡ್ತೀವಿ ಅಂತೇನು ಮುಂದಾಗಿದ್ದಾರೆ. ಜೊತೆಗೆ ಆಪ್ತರಿಗೆ ಇಡೀ ಶಾಕು, ಅದ್ರ ನಂತರ ನನಗೂ ಎಲ್ಲೋ ಇಡೀ ಶಾಕ್ ಅನ್ನ ತರ್ತಾರೆ ಎನ್ನುವಂತಹ ಭಯ ಸಿಎಂ ಸಿದ್ದರಾಮಯ್ಯನವರಿಗೆ ಇರಬಹುದು. ಸೊ ಹಾಗಾಗಿ ಒಂದೊಂದು ವಿಚಾರಗಳನ್ನ ಈಗ ಹೊರ ಹಾಕ್ತಿರೋದನ್ನ ನಾವು ಗಮನಿಸಿದೀವಿ. ಇತ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಬಾಣವನ್ನ ಹೂಡ್ತಾರೆ ಸಿದ್ದರಾಮಯ್ಯ. ಬಿಜೆಪಿಗರ ವಿರುದ್ಧ ಶಿಫಾರಸು ಮಾಡಬೇಕು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಕೊಡಕ್ಕೆ ಮುಂದಾಗಿದ್ದು, ಈಗ ಇವರ ಮೂಡ ಹಗರಣ ಅಂತ ಇಟ್ಕೊಂಡು ಏನ್ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ರು. ಅದಾದ ನಂತರ ಕೋರ್ಟ್ ಮೆಟ್ಟಿಲೇರುತ್ತೆ. ಅದಾದ್ಮೇಲೆ ಮೂಡ ಅದರಲ್ಲಿ ಲೋಕಾಯುಕ್ತ ತನಿಖೆಯನ್ನ ನಡೆಸುತ್ತೆ. ಎಲ್ಲ ವಿಚಾರಗಳನ್ನ ನೋಡಿದಾಗ ಅವರ ಅವಧಿಯಲ್ಲಿ ಕೂಡ ಹಗರಣಗಳಾಗಿದೆ. ಅದರಲ್ಲೂ ಕೋವಿಡ್ ಹಗರಣ, ಆ ವಿಚಾರದಲ್ಲಿ ಜಾನ್ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಒಂದು ಟೀಮೇ ರೆಡಿಯಾಗಿತ್ತು ಹಗರಣಗಳನ್ನ ಹೊರ ತರ್ತೀವಿ ಅಂತ ಹೇಳಿ. ಈಗಾಗಲೇ ಆ ಒಂದು ರಿಪೋರ್ಟ್ ಕೂಡ ಸರ್ಕಾರದ ಕೈ ಸೇರಿತ್ತು, ಕೋವಿಡ್ ಹಗರಣದ ರಿಪೋರ್ಟ್. ಅದನ್ನ ಮುಂದಿಟ್ಕೊಂಡು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗತ್ತೆ. ಇವತ್ತು
ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಸಚಿವ ಸಂಪುಟ ಸಭೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈ ವೋಲ್ಟೇಜ್ ಎಲೆಕ್ಷನ್ ನ ಬಳಿಕ ನಡೀತಾ ಇರುವ ಮೊದಲ ಸಚಿವ ಸಂಪುಟ ಸಭೆ ಏನೆಲ್ಲ ಆಗಬಹುದು, ಇನ್ಸೈಡ್ ಏನ್ ಸಿಗ್ತಿದೆ ಮಾಹಿತಿ? ಪವಿತ್ರ, ಇವತ್ತು ಇನ್ನೇನು ಬೆಳಿಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ ಕರೆದಿದ್ರು. ಇನ್ನೇನು ಸಚಿವ ಸಂಪುಟ ಸಭೆಗೆ ವಿಧಾನಸೌಧದಲ್ಲಿ ಹಲವು ಸಚಿವರು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಇನ್ನೇನು ಕೆಲವು ಕ್ಷಣದಲ್ಲಿ ಕೂಡ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಏನು ಕೋವಿಡ್ ಒಂದು ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಕುನ್ನಾ ಅವರು ಒಂದು ಏನು ಈಗಾಗಲೇ ಏನು ಪ್ರಾಥಮಿಕ ವರದಿಯನ್ನು ಏನು ಕೊಟ್ಟಿದ್ದಾರೆ, ಆ ವರದಿಯಲ್ಲಿ ಏನು ಒಂದು ಹಗರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಏನು ಕೋವಿಡ್ ಒಂದು ಕಾಲದಲ್ಲಿ ಅಲ್ಲಿ ಒಂದ್ ಕಡೆ PPE ಕಿಟ್ ಅನ್ನ ಚೀನಾದಿಂದ ಅಕ್ರಮವಾಗಿ ಅಂದ್ರೆ ದೊಡ್ಡ ಮಟ್ಟದ ಒಂದು ರೇಟ್ ನಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಏನು ಅವಾಗ ಏನು ಆರೋಗ್ಯ ಸಚಿವರಾಗಿದ್ದಿರ್ತಕ್ಕಂಥ ಶ್ರೀರಾಮುಲು ಅವರು ಮತ್ತೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದು ತನಿಖೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಆ ಒಂದು ವರದಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅದನ್ನ ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಆರೋಪಗಳಿಗೆ ಒಂದು ಟಕ್ಕರ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಪವಿತ್ರ. ಎಸ್ ಬಸವರಾಜ್, ನೀವೇ ಹೇಳ್ತಾ ಇದ್ರಿ ಕೋವಿಡ್ ಹಗರಣದ ಕುರಿತು ಕುನ್ನಾ ನೇತೃತ್ವದ ವರದಿಯನ್ನ ಆಧರಿಸಿ ಇವತ್ತು ಮಾತುಕತೆ ನಡೆಯುತ್ತೆ ಅಂತ. ಇನ್ನೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಟೆನ್ಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಭಾಷಣದಲ್ಲಿ ಹೇಳಿದ್ದಾರೆ, ಎಲ್ಲೋ ಕೇಜ್ರಿವಾಲ್ ತರ ನನ್ನನ್ನು ಕುಗ್ಗಿಸ್ಬೇಕು, ಕೆಳಗಿಳಿಸ್ಬೇಕು ಅನ್ನುವಂಥದ್ದು ನಡೀತಾ ಇದೆ. ಸೊ ಹಾಗಾಗಿ ಇವರೆಲ್ಲ ಹುನ್ನಾರಗಳು ಅಂತ. ಸೊ ಇನ್ನೊಂದು ಕಡೆಗೆ ಏನು 50 ಕೋಟಿಯಷ್ಟು ಏನೋ ಆಫರ್ ಮಾಡಿದ್ರು ಅನ್ನುವಂತಹ ಮಾತುಗಳು ಕೂಡ. ಸೊ ಆ ವಿಚಾರನೂ ಇಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಏನಾದ್ರೂ ಚರ್ಚೆ ಆಗತ್ತಾ? ಯಾರ್ಯಾರ ಹೆಸರು ಏನಾದ್ರೂ ಬಾಯ್ ಬಿಡ್ತಾರೆ ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕೋವಿಡ್ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಗ್ರವಾಗಿ ಚರ್ಚೆ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ನೀವು ಹೇಳಿದಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಟಿ ನರಸೀಪುರದಲ್ಲಿ ಬಹಿರಂಗವಾಗಿ ನಮ್ಮ ಶಾಸಕರು 50 ಕೋಟಿ ರೂಪಾಯಿ ಒಂದು ಆಮಿಷವನ್ನ ಒಡ್ಡಿದ್ರು ಸರ್ಕಾರವನ್ನ ಕೆಡವಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡಿದ್ರು, ಅದೇ ರೀತಿಯಾಗಿ ನನ್ನನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಈ ಮೂಢ ಹಗರಣವನ್ನ ಸುಳ್ಳು ಆರೋಪವನ್ನ ಮಾಡಿ ನನ್ನ ಮೇಲೆ ರಾಜಕೀಯವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಒಂದು ಆರೋಪಿಸಿದ್ರು. ಆ ಒಂದು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಅನೌಪಚಾರಿಕವಾಗಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಎಲ್ಲ ಸಚಿವರಿಗೂ ಕೂಡ ಎಲ್ಲ ಶಾಸಕರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ವಿಪಕ್ಷಗಳು ಎಷ್ಟೇ ಒಂದು ದೊಡ್ಡ ಮಟ್ಟದ ಆಮಿಷ ಒಡ್ಡಿದ್ರು ಸಹಿತ ಪಕ್ಷದ ನಿಷ್ಠೆ ಮತ್ತೆ ಅವರಿಗೆ ಪಕ್ಷ ನೀಡಿರ್ತಕ್ಕಂಥ ಜವಾಬ್ದಾರಿಗಳು ಕೂಡ ಮರಿಬಾರದು ಅನ್ನುವಂಥದ್ದನ್ನ ತಿಳಿಪಡಿಸಬೇಕು ಅನ್ನುವಂಥದ್ದನ್ನು ಕೂಡ ಸಚಿವರ ಮುಖಾಂತರ ಶಾಸಕರಿಗೂ ಕೂಡ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಈ ಮೂಢ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಒಂದು ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ. ಸುಮ್ಮನೆ ಇಡಿ ಅಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಆಪ್ತರು ಮತ್ತೆ ಸೇರಿದಂತೆ ಹಲವರನ್ನ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡೋಣ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಪವಿತ್ರ, ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ. ಆ ಒಂದು ಬೆಳಗಾವಿ ಅಧಿವೇಶನದ ಸಿದ್ಧತೆ ಸಂಬಂಧಪಟ್ಟಂತೆ ಮತ್ತೆ ದಿನಾಂಕವನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ನಿಗದಿಪಡಿಸಿ ಇದನ್ನ ಇವತ್ತು ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಪವಿತ್ರ, ಯಾರೆಲ್ಲ ಹಾಜರಾಗ್ತಾರೆ ಸಚಿವ ಸಂಪುಟ ಸಭೆಗೆ? ಎಲ್ಲಾ ಸಚಿವರು ಹಾಜರಾಗ್ತಾರೆ ಹೇಗೆ ಬಸವರಾಜ್? ಇನ್ನೊಂದು ಕಡೆ ಈಗ ಸಚಿವ ಸಂಪುಟದಲ್ಲೇ ನಾವು ಕೇಂದ್ರ ತನಿಖಾ ತಂಡಗಳು ಬಂದು ಇಲ್ಲಿ ತನಿಖೆ ನಡೆಸಬೇಕು ಅಂದ್ರೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಇತ್ತು. ಈಗ ನಿರ್ಧಾರವನ್ನ ಕೈಗೊಳ್ಳುವಂತ ವಿಚಾರಕ್ಕೆ ಏನಾದ್ರೂ ಮಾತುಕತೆ ನಡೀಬಹುದಾ ಅದ್ರ ಜೊತೆಗೇನೆ? ಪವಿತ್ರ, ಒಂದ್ ಕಡೆ ಕೇಂದ್ರದ ತನಿಖಾ ಸಂಸ್ಥೆಗಳಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಸರ್ಕಾರ ಅವುಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಆರೋಪ ಮಾಡ್ತಾನೆ ಬಂದಿದ್ದಾರೆ. ಇದೀಗ ಒಂದು ಸಚಿವ ಸಂಪುಟದಲ್ಲಿ ಆ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದನ್ನ ನಾಳಿನ ಒಂದು ಏನು ಚಳಿಗಾಲದ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲಿ ಕೂಡ ಅದನ್ನ ಆ ಒಂದು ಏನು ಕಾಯ್ದೆಯನ್ನು ಕೂಡ ಒಂದು ರೂಲ್ಸ್ ಅನ್ನು ಕೂಡ ಮಂಡನೆ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ
ಆದ್ರೂ ಕೂಡ ಇವತ್ತಿನ ಈಗ ಆಗಿರ್ತಕ್ಕಂಥ ಬೆಳವಣಿಗೆ ಅಂದ್ರೆ ಇಡಿ ಅಧಿಕಾರಿಗಳು ಹಲವಾರು ಅಧಿಕಾರಿಗಳನ್ನ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಒಂದು ತನಿಖೆಯನ್ನ ಏನ್ ನಡೆಸ್ತಾ ಇದ್ದಾರೆ, ಅವೆಲ್ಲಾ ವಿಚಾರಗಳನ್ನ ಕೂಡ ತೆಗೆದುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಆ ಒಂದು ಬಿಲ್ ಅನ್ನ ಮಂಡನೆ ಮಾಡಲಿಕ್ಕೆ ಆ ಒಂದು ಸಿದ್ಧತೆ ಕೂಡ ಇವತ್ತು ನಡೆಸುವಂತ ಸಾಧ್ಯತೆ ಇದೆ. ಪವಿತ್ರ. ಕುನ್ಹಾ ಸಮಿತಿ ರಿಪೋರ್ಟ್ ಅನ್ನು ಆಧರಿಸಿ ಚೀನಾ ಸಂಸ್ಥೆಯಿಂದ ದುಬಾರಿ ದರದಲ್ಲಿ ಪಿಪಿಇ ಕಿಟ್ ಅನ್ನು ಖರೀದಿ ಮಾಡಿ ಎಲ್ಲ ವ್ಯವಹಾರವನ್ನ ನಡೆಸಿದ್ದಾರೆ. ಅದರಲ್ಲೂ ಯಡಿಯೂರಪ್ಪ